Greetings in the precious name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. Welcome to this Kannada Sunday service of Ebenezer Ministries. ಈ ಒಂದು ಕನ್ನಡ ಎಬೆನ್ಸನ್ ಸೇವೆಯ ಒಂದು ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. Luke, chapter 7, verses 42 to 50. ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ ನಾವು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 42ರಿಂದ ನಾವು ನೋಡಿಕೊಳ್ಳೋಣ. Since they had nothing with which to repay him, he graciously forgave them both. Which of them, therefore, will love him more? Simon answered and said, I suppose the one whom he graciously forgave the more. And he said to him, You have judged correctly. And turning to the woman, he said to Simon, Do you see this woman? I entered into your house. You did not give me water for my feet, but she, with her tears, has wetted my feet, and with her hair has wiped them. You did not give me a kiss, but she, from the time I entered, has not stopped kissing my feet affectionately. You did not anoint my head with oil, but she has anointed my feet with ointment. For this reason, I say to you, sins which are many are forgiven, because she loved much. But to whom little is forgiven, he loves little. And he said to her, Your sins are forgiven. ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7:42ರಿಂದ 48 ತನಕ ನಾವು ಓದಿಕೊಳ್ಳೋಣ. ತೀರಿಸುವುದಕ್ಕೆ ಅವನಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು, ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತೇವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ. ಆಮೇಲೆ ಆತನು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. Jesus was invited by a Pharisee to his house. ಒಬ್ಬ ಫರಿಸಾಯನು ಯೇಸು ಸ್ವಾಮಿಯನ್ನ ತನ್ನ ಮನೆಗೆ ಆಹ್ವಾನಿಸುತ್ತಾನೆ. Learning that Jesus was there, a woman who was a sinner brought an alabaster flask of ointment. ಯೇಸು ಸ್ವಾಮಿ ಒಂದು ಮನೆಯಲ್ಲಿದ್ದೇನೆ ನಮ್ಗೆ ತಿಳಿದಾಗ ಒಬ್ಬ ದುರಾಚಾರಿಯಾದಂಥ ಹೆಂಗಸು ಸುಗಂಧ ತೈಲವನ್ನು ತೆಗೆದುಕೊಂಡು ಆ ಮನೆಗೆ ಬರುತ್ತಾಳೆ. She was Mary Magdalene. ಆಕೆ ಯಾರಂದ್ರೆ ಮಗ್ದಲದ ಮರಿಯಳಾಗಿರ್ತಾಳೆ. She stood behind him at his feet weeping, began to wet his feet and wiped them with her hair. ಯೇಸು ಸ್ವಾಮಿಯ ಪಾದಕ್ಕೆ ಆಕೆ ಬಿದ್ದು ಎಣ್ಣೆಯನ್ನು ಹಚ್ಚಿ ಆಕೆ ಆತನನ್ನ ಸೇವೆ ಮಾಡಿದಳೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿಕೊಳ್ತೇವೆ. She kissed his feet. ಆಕೆಯು ಆತನ ಪಾದಗಳಿಗೆ ಮುದ್ದಿಟ್ಟಳು ಎಂಬುದಾಗಿ ನಾವು ತಿಳಿತೇವೆ. This indicates her appreciation of the Savior's great work and greatness. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಆ ಒಂದು ಯೇಸು ಸ್ವಾಮಿಯ ಒಂದು ದೊಡ್ಡ ಸೇವೆ ಮತ್ತು ಕೃತಜ್ಞತೆಯಿಂದ ಆಕೆ ಆ ಒಂದು ಸುಗಂಧ ತೈಲವನ್ನ ಆತನ ಪಾದಕ್ಕೆ ಹಚ್ಚಿದಳು. Her riches did not satisfy the hunger and thirst of her heart. ಆಕೆ ಒಂದು ಹೃದಯದಲ್ಲಿದ್ದಂಥ ಹಸಿವು, ಆಕೆಯಲ್ಲಿದ್ದಂಥ ಬಾಯಾರಿಕೆ ಅದು ಆಕೆಗೆ ತೃಪ್ತಿಪಡಿಸಲಿಲ್ಲ. She shed tears of sorrow because of her sins. ಆಕೆ ಒಂದು ಪಾಪಕ್ಕಾಗಿ ಆಕೆ ಕಣ್ಣೀರು ಸುರಿಸುತ್ತಾ ಆಕೆ ಪಶ್ಚಾತ್ತಾಪ ಪಡುತ್ತಾಳೆ. The Pharisee thought that Jesus failed to know that she was a sinner. ಅಲ್ಲಿದ್ದ ಫರಿಸಾಯನು ಯೋಚನೆ ಮಾಡ್ತಾನೆ, ಯೇಸು ಸ್ವಾಮಿಗೆ ಗೊತ್ತಿಲ್ಲ ಇರ್ಬೋದು ಈಕೆ ದುರಾಚಾರಿಯಾದ ಹೆಂಗಸಾಗಿದ್ದಳು ಎಂಬುದಾಗಿ. In fact, the Pharisee was a greater sinner.
ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಫರಿಸಾಯನು ಒಬ್ಬ ದೊಡ್ಡ ಪಾಪಿಯಾಗಿರುತ್ತಾನೆ. Jesus said to the woman that her faith has saved her. ಯೇಸು ಸ್ವಾಮಿ ಆ ಹೆಂಗಸಿಗೆ ಹೇಳ್ತಾರೆ, ನಿನ್ನ ಒಂದು ನಂಬಿಕೆಯೇ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಾನೆ. Her sins were blotted out. ಆಕೆಯ ಪಾಪಗಳು ಸಂಪೂರ್ಣವಾಗಿ ತೊಳೆಯಲ್ಪಟ್ಟಿವೆ. She is discharged from the sentence of death, the reward for sin. ಆ ಪಾಪದ ಫಲವಾದಂತ ಮರಣದಿಂದ ಆಕೆ ಪಾರಾಗಿದ್ದಾಳೆ. Pardon of sin is an act of God. ಆ ಪಾಪಗಳನ್ನು ಕ್ಷಮಿಸುವಂತದ್ದು ಅದು ದೇವರ ಕಾರ್ಯವಾಗಿದೆ. Look at his love in leaving his throne in heaven, love in his assuming our nature, love in his promises, and he washed us from sins in his own blood. ಆತನ ಒಂದು ಮಹಾ ಪ್ರೀತಿಯನ್ನ ನೋಡಿರಿ. ಆತನು ಆ ಮಹಿಮಾ ಪದವಿಯನ್ನ ಬಿಟ್ಟು ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. Jesus asked the woman to go in peace. ಯೇಸು ಸ್ವಾಮಿ ಆ ಮಹಿಳೆಗೆ ಹೇಳ್ತಾರೆ, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ. The woman was justified before God because of her faith in Christ. ಯೇಸು ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯ ಮೂಲಕವಾಗಿ ಆಕೆಗೆ ಒಂದು ಆ ಪಾಪದ ಪರಿಹಾರ ದೊರಕುತ್ತದೆ. Simon and the woman both needed forgiveness. ಆ ಒಂದು ಸಿಮೋನನಿಗೆ ಮತ್ತು ಆ ಒಂದು ಮಹಿಳೆಗೆ ಆ ಪಾಪ ಪರಿಹಾರದ ಅವಶ್ಯಕತೆ ಇರುತ್ತದೆ. Sinners have nothing with which to repay their debt to God. ಆ ಪಾಪಿಗಳು ಯಾರು ಕೂಡ ತಮ್ಮ ಪಾಪದ ಫಲವಾಗಿ ದೇವರಿಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. Jesus paid the debt sinners owed. ಆ ಯೇಸು ಸ್ವಾಮಿ ಪಾಪಗಳ ಪರವಾಗಿ ಎಲ್ಲವನ್ನು ಕೂಡ ಮನ್ನಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. He took the wrath of God and punishment that was due to us for our sins. ನಮ್ಮ ಒಂದು ಪಾಪದ ಶಿಕ್ಷೆಯಾಗಿ ದೇವರ ಕೋಪವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಪರಿಹಾರ ಮಾಡಿದ್ದಾನೆ. Jesus paid all debts of those who trust him. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವವರ ಎಲ್ಲರ ಪಾಪಗಳನ್ನು ಆತನು ಕ್ಷಮಿಸಲು ಶಕ್ತನಾಗಿದ್ದಾನೆ. When they had nothing to pay, he forgave them all. ಏನು ಮಾಡಲಿಕ್ಕೆ ಸಾಧ್ಯವಿಲ್ಲದಂತ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾನೆ. Her loving much was a proof that her many sins had been forgiven. ಆಕೆ ತೋರಿಸಿದಂತ ಪ್ರೀತಿ ಬಹಳವಾಗಿದ್ದರಿಂದ ಆಕೆ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಯೇಸು ಹೇಳುತ್ತಾರೆ. A pardoned sinner receives a new heart, peace, joy, and everlasting life. ಈ ಪರಿಹಾರ ಹೊಂದಿದಂತ ವ್ಯಕ್ತಿ ಆತನು ಸಮಾಧಾನವನ್ನು, ಕೃಪೆಯನ್ನು ಹಾಗೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. Such who are pardoned need love Jesus most. ಆ ರೀತಿಯಾಗಿ ಯಾರು ಪರಿಹಾರ ಹೊಂದಿಕೊಳ್ತಾರೋ ಅವರು ಹೆಚ್ಚಾಗಿ ಯೇಸು ಸ್ವಾಮಿನ ಪ್ರೀತಿ ಮಾಡಬೇಕಾದಂತ ಅವಶ್ಯವಿರುತ್ತದೆ. May the Lord bless you all with these words. Amen. ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ಒಳ್ಳೆ ಸಂದರ್ಭಕ್ಕಾಗಿ ಸ್ತೋತ್ರ. ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳ ಬದಲಾಗಿ ನೀನೇ ಬಲಿಯಾಗಿದ್ದಕ್ಕಾಗಿ, ಪ್ರಾಯಚಿತ ಯಜ್ಞವಾಗಿ ನೀನನ್ನು ಬಲಿ ಅರ್ಪಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಎಂಥ ಪಾಪಿಗಳಾದರೂ, ಎಂಥ ದುರಾಚಾರಿಗಳಾದರೂ, ಎಷ್ಟೇ ಪಾಪ ಮಾಡಿದರೂ ಕೂಡ ಅವೆಲ್ಲವನ್ನು ಕೂಡ ನೀನು ಕ್ಷಮಿಸುವಂಥವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಲು, ನಮಗೆ ಶಾಂತಿ ಸಮಾಧಾನ ಕೊಡಲು ಸ್ವಾಮಿ ನಮ್ಮೊಂದಿಗಿರಲು ನೀನು ಲೋಕಕ್ಕೆ ಬಂದು, ಅದಕ್ಕಾಗಿ ಸ್ತೋತ್ರ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಿ. ನಮ್ಮ ದೋಷ ಪಾಪ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ನೀತಿವಂತರಾಗಿ ಮಾಡಿ, ಪರಿಶುದ್ಧರಾಗಿ ಮಾಡಿ ನಿನ್ನ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ನೀನು ಹೇಳಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರವಾಗಿ ನಮಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಿ ನಾವು ಪರಿಶುದ್ಧರಾಗಿ ನಿನ್ನನ್ನು ಸ್ವಾಮಿ ಹಿಂಬಾಲಿಸಲಿಕ್ಕೂ, ನಿನಗೆ ಸಾಕ್ಷಿಯಾಗಿರ್ಲಿಕ್ಕೂ ನೀನು ನಮ್ಮ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. Amen.